ಪತ್ರಕರ್ತರಾದ ರಾಘವ್ ಶರ್ಮಾ ನಮ್ಮ ಜೊತೆಗಿದ್ದಾರೆ. 15-16 ದಿನ ಬಿಹಾರದ ತುಂಬ ಓಡಾಡಿ ವರದಿಯನ್ನು ಮಾಡಿದಂಥವ್ರು. ರಾಘವ, ಈ ಪ್ರಶಾಂತ್ ಕಿಶೋರ್ ಫ್ಯಾಕ್ಟ್ರನ್ನ ನಾವು ಒಂದು ಸ್ವಲ್ಪ ಓವರ್ ಎಸ್ಟಿಮೇಟ್ ಮಾಡಿದ್ವಾ? ಪ್ರಶಾಂತ್ ಕಿಶೋರ್ ಏನು ಮಾಡ್ಬಿಡ್ತಾರೆ ಅಂತ ಗ್ರೌಂಡ್ ಲೆವೆಲ್ನಲ್ಲಿ ಏನಿತ್ತು? ಅಜಿತ್ ಅವರ ಪ್ರಶಾಂತ್ ಕಿಶೋರ್ ಅವರ ಬಗ್ಗೆ ಕೂಡ ಅಲ್ಲಿ ನೆಗೆಟಿವ್ ಅಭಿಪ್ರಾಯಗಳು ಜನರಲ್ಲಿ ಕೇಳಿ ಬರಲಿಲ್ಲ. ಯಾಕೆಂತ ಹೇಳಿದ್ರೆ ಪ್ರಶಾಂತ್ ಕಿಶೋರ್ ಅವರು ಪ್ರಸ್ತಾಪಿಸಿದಂತ ವಿಚಾರಗಳನ್ನ ಅನುಮೋದಿಸಿ ಜನ ಮಾತಾಡ್ತಿದ್ರು. ಹೌದು, ನಮ್ಮ ಕಷ್ಟಗಳ ಬಗ್ಗೆ, ಬಿಹಾರದ ವಲಸೆ ಸಮಸ್ಯೆ ಇರ್ಬೋದು, ನಿರುದ್ಯೋಗ ಸಮಸ್ಯೆಗಳು, ಬಡತನ, ಅಲ್ಲಿ ಇಂಡಸ್ಟ್ರಿಗಳು ಇಲ್ಲದಿರುವಂತದ್ದು, ಫ್ಯಾಕ್ಟ್ರಿಗಳು ಇಲ್ಲದಿರುವಂತದ್ದು, IT ಕಂಪನಿಗಳಂತ ಪರಿಸರವೇ ಇಲ್ಲ. ಸೊ ಇದನ್ನೆಲ್ಲ ಪ್ರಸ್ತಾಪ ಮಾಡ್ತಾ ಒಂದು ಹೊಸ ರಾಜಕೀಯ ವ್ಯವಸ್ಥೆಯನ್ನ ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಅವರ ಮನಸ್ಸಿನಲ್ಲಿ ಇದ್ದಂತ ಆಶಯಗಳನ್ನ ವ್ಯಕ್ತಪಡಿಸ್ತಾ ಅವರನ್ನ ರೀಚ್ ಆಗುವಂತ ಪ್ರಯತ್ನವನ್ನ ಮಾಡಿದ್ರು. ಮತ್ತೆ 4,000 ಕಿಲೋಮೀಟರ್ ಪಾದಯಾತ್ರೆ ಏನ್ ಮಾಡಿದ್ದು, ಒಂದು ಗ್ರೌಂಡ್ ಅನ್ನು ಅವರು ತಮಗೋಸ್ಕರ ಒಂದು ಕ್ರಿಯೇಟ್ ಮಾಡಿದ್ರು ಪ್ರಶಾಂತ್ ಕಿಶೋರ್ ಅವರು. ಹೇಗೆ ಅಲ್ಲಿ ಒಂದು ಪ್ರಚಾರ ಸಂದರ್ಭದಲ್ಲೂ ಕೂಡ ಹವಾ ಕ್ರಿಯೇಟ್ ಮಾಡಿದ್ರು. ಬಹುಶಃ ನಾನ್ ಅಂದ್ಕೊಂಡಿದ್ದೆ ಅವರೊಂದು 5-7 ಸೀಟ್ಗಳನ್ನಾದ್ರೂ ಬರ್ಬೋದು ಅಂತ ಅಂದ್ಕೊಂಡಿದ್ದೆ. ಇದನ್ನ ಇವನ್ ನಾನಲ್ಲಿ ಬಿಜೆಪಿಯ ಕೆಲವು ಮಂತ್ರಿಗಳ ಮನೆಗೆ ಹೋದಾಗ ಅವರ ಜೊತೆಗಿದ್ದಂತ ಕೆಲಸ ಮಾಡ್ತಿದ್ದಂತ ಕಾರ್ಯಕರ್ತರಲ್ಲೂ ಕೇಳಿದೆ, ನಿಮ್ಮ ಅಂದಾಜು ಏನಿದೆ ಅಂತ ಹೇಳಿ. ಆಕ್ಚುಲಿ ಅವರು ಚುನಾವಣೆಗೆ ನಿಲ್ತಿದ್ರೆ ಇನ್ನೂ ದೊಡ್ಡ ಹವಾ ಕ್ರಿಯೇಟ್ ಆಗ್ತಿತ್ತು. ಆದ್ರೆ ಅವರು ರಾಘೋಪುರದಲ್ಲಿ ಕಂಟೆಸ್ಟ್ ಮಾಡ್ತಾ ಇಲ್ಲ. ಹೀಗಾಗಿ ಬಹುಶಃ ಒಂದು 4-5 ಸೀಟಿಗೆ ಅವರು ಸೀಮಿತ ಆಗ್ಬೋದು ಅನ್ನೋ ಅದೇ ನಂಬರ್ ಬಿಜೆಪಿ ಅವರೇ ಹೇಳ್ತಾ ಇದ್ದದ್ದು. ಇವನ್ ನಾನು ಜನರ ಜೊತೆ ಮಾತನಾಡಿದ ಸಂದರ್ಭದಲ್ಲೂ ಕೂಡ ಜನರೇನು ಅವ್ರ ಬಗ್ಗೆ ನೆಗೆಟಿವ್ ಮಾತಾಡ್ತಿರ್ಲಿಲ್ಲ. ಹಾಗಂತ ಇವನ್ ಬಿಜೆಪಿ ಅವರು ಕೂಡ ಅವರ ಬಗ್ಗೆ ಸಪೋರ್ಟಿವ್ ಆಗಿ ಮಾತಾಡಿದ್ರು. ಅವ್ರು ವೋಟ್ ಹಾಕ್ತೇವೆ ಅಂತ ಎಲ್ಲೂ ಹೇಳ್ತಿರ್ಲಿಲ್ಲ. ಅವರಿಗೆ ಫ್ಯೂಚರ್ ಇದೆ, ಅವರಿಗೆ 5 ವರ್ಷ ಅಲ್ಲದೆ 10 ವರ್ಷ ನಂತರ ಅವರು ಖಂಡಿತವಾಗಿಯೂ ಬಿಹಾರದ ಭವಿಷ್ಯದ ನಾಯಕ ಆಗ್ತಾರೆ ಅಂತ ಹೇಳಿದ್ರು. ಬಹುಶಃ ಬಿಹಾರದ ಮತದಾರರು ಬಹಳ ಸ್ಮಾರ್ಟ್ ಆಗಿ ಯೋಚನೆ ಮಾಡಿ ಆರ್ಟಿಕ್ಯುಲೇಟಿವ್ ಆಗಿ ಪ್ರಶಾಂತ್ ಕಿಶೋರ್, ನಿಮ್ಗೆ ಇನ್ನೂ ಸಮಯ ಇದೆ, ಸದ್ಯಕ್ಕೆ ನಾವು ನಿತೀಶ್ ಚಾಚಾ ಏನಿದ್ದಾರೆ ಅವ್ರಿಗೆ ಇನ್ನೊಂದು ಅವಕಾಶ ಕೊಡೋಣ ಅಂತ ಹೇಳಿ ನಿತೀಶ್ ಚಾಚಾರಿಗೆ ಅವಕಾಶ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ನಾನು ಲೆಕ್ಕಾಚಾರ ಹಾಕಿದ್ದು ಸುಳ್ಳಾಗಿದೆ. ನಾನು 5-6 ಸೀಟು ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿಗೆ ಬರುತ್ತೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಬಂದಿಲ್ಲ. ಆದ್ರೆ NDA ಸರ್ಕಾರ ಬರುತ್ತೆ ಅಂತ ನನಗೆ ಅನ್ಸಿತ್ತು. ಸುಮಾರು ಒಂದು 130-135 ಸೀಟ್ ಏನಾದ್ರು ಬರ್ಬೋದು, ಅಥವಾ 140 ಆಸ್ಪಾಸ್ ಬರೋದು ಅನ್ಕೊಂಡಿದ್ದೆ. ಅದನ್ನು ದಾಟಿ ಚಂಡಮಾರುತವೇ ಬೀಸಿದೆ ಬಿಹಾರದಲ್ಲಿ NDA ಮೈತ್ರಿಕೂಟದ್ದು. ಯಾರು ಇಮ್ಯಾಜಿನ್ ಮಾಡದೇ ಇರುವಂತ ಒಂದು ನಂಬರ್ಸ್. ಬಹುಶಃ ಪೋಲ್ ಡೈರಿ ಅನ್ನೋ ಒಂದು ಸಮೀಕ್ಷೆ ಮಾಡಿದಂತ ಸಂಸ್ಥೆ 180 ಮಾತ್ರ ಹೇಳಿದ್ದು. ಬಹುಶಃ ಅವನೇ ಹೀರೋ ಇವತ್ತು, ಆ ವ್ಯಕ್ತಿಯ ಹೀರೋ ಇವತ್ತಿನ ಮಟ್ಟಿಗೆ. ಬೇರೆ ಯಾರು ಕೂಡ ಆ ನಂಬರ್ ಅನ್ನು, ಈವನ್ ಅಮಿತ್ ಶಾ ಅವರು ಕೂಡ ಫಸ್ಟ್ ಫೇಸ್ ಕಂಪ್ಲೀಟ್ ಆದಾಗ ನಾವು 160 ಬರ್ತೇವೆ ಅಂತ ಹೇಳಿದ್ರು. ಆದ್ರೆ ಅವರು ನಿರೀಕ್ಷೆ ಮಾಡದೆ, ಊಹಿಸಲು ಸಾಧ್ಯವಾಗದಂತ ಒಂದು ಫಲಿತಾಂಶವನ್ನ ಬಿಹಾರ ಮತದಾರ ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರವನ್ನ ನಾನಿಲ್ಲಿ ನಿಮಗೆ ಹೇಳ್ಬೇಕು, ಕಾಂಗ್ರೆಸ್ ಇದೇನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ವೋಟ್ ಚೋರಿಯನ್ನ ಮೊದಲಿಂದ ಪ್ರಸ್ತಾಪ ಮಾಡ್ತಿದ್ರು. ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ 16 ದಿನಗಳ ಕಾಲ ಅವರು ಮತಾಧಿಕಾರ ಯಾತ್ರೆಯನ್ನ ಬಿಹಾರದಲ್ಲಿ ಮಾಡಿದ್ರು. ಆವಾಗ ಒಂದು ಮೊಮೆಂಟಮ್ ಕ್ರಿಯೇಟ್ ಆಗಿತ್ತು ಕಾಂಗ್ರೆಸ್ ಕಾರ್ಯಕರ್ತರಿಗೆ. ಅದ್ರ ಬಗ್ಗೆ ಕೇಳಬೇಕಿದೆ. ರಾಘವ್, ನಾನು ಬರ್ತೀನಿ. ಅಮಿತ್ ಶಾ ಅವರು ಬಿಜೆಪಿ ಕೇಂದ್ರ ಕಚೇರಿಗೆ ಬಂದಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬಿಜೆಪಿ ಕೇಂದ್ರ ಕಚೇರಿಗೆ ಬಂದಿದ್ದಾರೆ. ಸಂಭ್ರಮಾಚರಣೆ ಬೇಡ ಅಂತ ಸುದ್ದಿ ಹೇಳಿದ್ದಾರೆ ಅಂತ ಮಾಹಿತಿ ಇತ್ತು. ದೆಹಲಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆಯಲ್ಲಿ ಸಂಭ್ರಮಾಚರಣೆ ಮಾಡ್ತಿದ್ದಾರೆ. ಅಮಿತ್ ಶಾ, ರಾಜನಾಥ್ ಸಿಂಗ್, JP ನಡ್ಡಾ, ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಬಿಜೆಪಿ ಕೇಂದ್ರ ಕಚೇರಿಗೆ ಬರ್ತಾರೆ.
न्यूज नेटवर्क प्रस्तुति।